ಪರಿಷತ್ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಎದ್ದು ಕೊಡಬೇಕು ಅನ್ನೋದಕ್ಕೆ ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಎಲ್ಲಿ ಅಕ್ರಮ ಏನಾಗಿದೆ? ಅಲ್ಲ ಸರ್, ಈಗ ಸರ್ಕಾರ 10 ರೂಪಾಯಿ ಲಂಚ 50 ರೂಪಾಯಿ ಕೊಟ್ಟು 50 ಕೋಟಿ 60 ಕೋಟಿ ಆಫರ್ ಕೊಟ್ಬಿಟ್ಟು ಅವ್ರಿಗೆ ಮುಂದಿನ ನಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ ತಗೊಂಡು ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ. ನೋಡಿ ಇವರೇ, ನಾವು ವೋಟ್ ಚೋರಿ ಬಗ್ಗೆ ಮಾತಾಡ್ದ, ನಾವೆಲ್ಲರೂ ಮಾತಾಡೋದು, ನಾವು ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಿದೀವಲ್ಲ. ನೋಡಿ, ನಿಮ್ಮ ಶಾಸಕರ ನಂಬಿಕೆ ನೀವು ಗಳಿಸ್ಲಕ್ಕಾಗಿಲ್ಲ ಅಂದ್ರೆ ನಮ್ಮ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಮ ಲೀಡರ್ಶಿಪ್ ಬಗ್ಗೆ, ನಿಮ್ಮ ನಾಯಕತ್ವದ ಬಗ್ಗೆ ನಿಮ್ಮ ಶಾಸಕರಿಗೆ ಅನುಮಾನ ಇದ್ರೆ ಅದಕ್ಕೆ ಕಾಂಗ್ರೆಸ್ ಹೆಂಗೆ ಹೊಣೆಗಾರಿಕೆ ತಗೋಬೇಕು? ನಾವು ಯಾಕೆ ಅದ್ರ ಬ್ಲೇಮ್ ತಗೋಬೇಕು? ಹೌ ಆರ್ ವಿ ರೆಸ್ಪಾನ್ಸಿಬಲ್ ಇನ್ ಎನಿವೇ? ಈಗ ಎಲ್ಲ ಚೆನ್ನಾಗಿದೆ, ನಾವು 2ನೇ ಅಭ್ಯರ್ಥಿ ಹಾಕಿದ್ದೀವಿ, ಅವ್ರ ಕಡೆಯಿಂದ ಒಂದು ಅಭ್ಯರ್ಥಿ ಹಾಕಿದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್ಗಳೇನಿತ್ತು ಎಲ್ಲ ಲೀಡರ್ದು, ನಮಗೆ ಕೇಳೇ ಹಾಕಿದ್ದಾರೆ, ನಮಗೆ ಕೇಳೇ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅವಾಗ ಗೊತ್ತಿರಲಿಲ್ವ ಇವರಿಗೆ? ಅಂದರೆ ಶಾಸಕರದ ನಾಡಿ ಮಿಡ್ತ ಇವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತಲ್ಲ. ಅವರ ಮನಸ್ಸಿನಲ್ಲಿ ಏನಿದೆ ಅಥವಾ ಅವರ ಏನು ಪದೇ ಪದೇ ಹೇಳ್ತಾ ಇದ್ದಾರೆ, ನಮ್ಗೆ ಅಸಮಾಧಾನ ಇದೆ ಅಂದ್ಬಿಟ್ಟು ಕೇಳ್ತಾ ಇಲ್ಲ ಅಲ್ಲ. ಅಂದರೆ ಯತ್ನಾಳ್ ಅವ್ರು ಹೇಳ್ತಾ ಇರೋದು ನಿಜ, ಇವರಿಬ್ಬರ ನಾಯಕತ್ವ ಇಲ್ಲ, ಸರಿ ಇಲ್ಲ. ನಾರಾಯಣಸ್ವಾಮಿ ಚೆಲುವಾದಿ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಈ 3 ಜನ ಇರೋ ತನಕ BJP ಉದ್ಧಾರ ಆಗಲ್ಲ ಅಂತ ಏನು ಅವ್ರ ಶಾಸಕರು ಹೇಳ್ತಾ ಇದ್ದಾರೆ, ಅದು ಈಗ ತೋರಿಸ್ಬಿಟ್ಟಿದ್ದಾರೆ ಮತದಾನದಲ್ಲಿ. ಅದಕ್ಕೆ ನಮಗೇನು ಸಂಬಂಧ? ಬಿಜೆಪಿ ನಾಯಕರಿಗೆ ಸಮನ್ಸ್ ಮಾಡಿದ್ದಾರೆ ಸರ್. ನನ್ಗೆ ಗೊತ್ತಿಲ್ಲ ಇವರೇ. ಈಗ ಅವ್ರಿಗೆ ಸಮನ್ಸ್ ಬಂದ್ರೆ ನಾನೇನ್ ಮಾಡ್ಲಿ? ಅಂದ್ರೆ ಅವರು ಏನ್ ರಾಜೀನಾಮೆ ಕೇಳಕ್ಕೆ ಕರೆದಿರ್ಬೇಕು, ನನಗೇನು ಗೊತ್ತು? ನನಗೆ ಗೊತ್ತಿಲ್ಲ. ನಾವು ನೋಡಿ ಇವರೇ, ಮಾಸ್ಟರ್ ಸ್ಟ್ರೋಕು ಕೊಟ್ಟಿಲ್ಲ, ಹಾರ್ಟ್ ಸ್ಟ್ರೋಕು ಕೊಟ್ಟಿಲ್ಲ ನಾವು, ಆಯ್ತಾ? ನಾವು ಈಗ ಅವರೆಲ್ಲ ಆತ್ಮ ಸಾಕ್ಷಿಯಾಗಿ ಮತ ಹಾಕಿದ್ದಾರೆ ಅಂತ ಎಲ್ಲರೂ ಹೇಳಿದ್ದಾರೆ. ಯಾರ್ಯಾರ ಮೇಲೆ ಅನುಮಾನ ಆಯ್ತು ಅವರು ಕೂಡ ಬಂದು ನಿಮ್ಮ ಮುಂದೆ ಹೇಳಿದ್ದಾರೆ, ಇಲ್ಲ ನಾವು NDA ಅಭ್ಯರ್ಥಿಗೆ ಹಾಕಿದ್ದು ಅಂತ. ಮತ್ತೆ ಎಲ್ಲೋಯ್ತು? ನಮ್ಗೆ ಹೆಂಗ್ ಬಂತು? ಎಲ್ಲಾನು ವಿಡಿಯೋಗ್ರಾಫ್ ಆಗಿದೆ ಅಲ್ವಾ? ಎಲ್ಲಾನು ಲಿಖಿತ ಮೂಲಕನೇ ಹಾಕಿರೋದಲ್ಲ ಮತದಾನ. ಸೊ ಇದು ನಮಗೆಲ್ಲ ಪ್ರಶ್ನೆಗಳು ಕೇಳಬೇಕಾಗಿರೋದು, BJPನಲ್ಲಿ ಕೇಳಬೇಕಾಗಿತ್ತು. ಯಾಕೆ ಸ್ವಾಮಿ ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ 3 ಜನದ ನಾಯಕತ್ವದಲ್ಲಿ ನಿಮ್ಮ ಶಾಸಕರಿಗೆ ನಂಬಿಕೆ ಇಲ್ಲ? ಅವ್ರ ಒಳ ಜಗಳದಿಂದನೇ ಈ ತರ ಆಗಿದೆ ಅಂತಾರೆ ಸರ್. ನನ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಬೇಕು. ಪರಿಷತ್ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಎದ್ದು ಕೊಡಬೇಕು ಅನ್ನೋದಕ್ಕೆ ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಎಲ್ಲಿ ಅಕ್ರಮ ಏನಾಗಿದೆ? ಅಲ್ಲ ಸರ್, ಈಗ ಸರ್ಕಾರ 10 ರೂಪಾಯಿ ಲಂಚ 50 ರೂಪಾಯಿ ಕೊಟ್ಟು 50 ಕೋಟಿ 60 ಕೋಟಿ ಆಫರ್ ಕೊಟ್ಬಿಟ್ಟು ಅವ್ರಿಗೆ ಮುಂದಿನ ನಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ ತಗೊಂಡು ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ. ನೋಡಿ ಇವರೇ, ನಾವು ವೋಟ್ ಚೋರಿ ಬಗ್ಗೆ ಮಾತಾಡ್ದ, ನಾವೆಲ್ಲರೂ ಮಾತಾಡೋದು, ನಾವು ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಿದೀವಲ್ಲ. ನೋಡಿ, ನಿಮ್ಮ ಶಾಸಕರ ನಂಬಿಕೆ ನೀವು ಗಳಿಸ್ಲಕ್ಕಾಗಿಲ್ಲ ಅಂದ್ರೆ ನಮ್ಮ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಮ ಲೀಡರ್ಶಿಪ್ ಬಗ್ಗೆ, ನಿಮ್ಮ ನಾಯಕತ್ವದ ಬಗ್ಗೆ ನಿಮ್ಮ ಶಾಸಕರಿಗೆ ಅನುಮಾನ ಇದ್ರೆ ಅದಕ್ಕೆ ಕಾಂಗ್ರೆಸ್ ಹೆಂಗೆ ಹೊಣೆಗಾರಿಕೆ ತಗೋಬೇಕು? ನಾವು ಯಾಕೆ ಅದ್ರ ಬ್ಲೇಮ್ ತಗೋಬೇಕು? ಹೌ ಆರ್ ವಿ ರೆಸ್ಪಾನ್ಸಿಬಲ್ ಇನ್ ಎನಿವೇ? ಈಗ ಎಲ್ಲ ಚೆನ್ನಾಗಿದೆ, ನಾವು 2ನೇ ಅಭ್ಯರ್ಥಿ ಹಾಕಿದ್ದೀವಿ, ಅವ್ರ ಕಡೆಯಿಂದ ಒಂದು ಅಭ್ಯರ್ಥಿ ಹಾಕಿದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್ಗಳೇನಿತ್ತು ಎಲ್ಲ ಲೀಡರ್ದು, ನಮಗೆ ಕೇಳೇ ಹಾಕಿದ್ದಾರೆ, ನಮಗೆ ಕೇಳೇ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅವಾಗ ಗೊತ್ತಿರಲಿಲ್ವ ಇವರಿಗೆ? ಅಂದರೆ ಶಾಸಕರದ ನಾಡಿ ಮಿಡ್ತ ಇವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತಲ್ಲ. ಅವರ ಮನಸ್ಸಿನಲ್ಲಿ ಏನಿದೆ ಅಥವಾ ಅವರ ಏನು ಪದೇ ಪದೇ ಹೇಳ್ತಾ ಇದ್ದಾರೆ, ನಮ್ಗೆ ಅಸಮಾಧಾನ ಇದೆ ಅಂದ್ಬಿಟ್ಟು ಕೇಳ್ತಾ ಇಲ್ಲ ಅಲ್ಲ. ಅಂದರೆ ಯತ್ನಾಳ್ ಅವ್ರು ಹೇಳ್ತಾ ಇರೋದು ನಿಜ, ಇವರಿಬ್ಬರ ನಾಯಕತ್ವ ಇಲ್ಲ, ಸರಿ ಇಲ್ಲ. ನಾರಾಯಣಸ್ವಾಮಿ ಚೆಲುವಾದಿ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಈ 3 ಜನ ಇರೋ ತನಕ BJP ಉದ್ಧಾರ ಆಗಲ್ಲ ಅಂತ ಏನು ಅವ್ರ ಶಾಸಕರು ಹೇಳ್ತಾ ಇದ್ದಾರೆ, ಅದು ಈಗ ತೋರಿಸ್ಬಿಟ್ಟಿದ್ದಾರೆ ಮತದಾನದಲ್ಲಿ. ಅದಕ್ಕೆ ನಮಗೇನು ಸಂಬಂಧ? ಬಿಜೆಪಿ ನಾಯಕರಿಗೆ ಸಮನ್ಸ್ ಮಾಡಿದ್ದಾರೆ ಸರ್. ನನ್ಗೆ ಗೊತ್ತಿಲ್ಲ ಇವರೇ. ಈಗ ಅವ್ರಿಗೆ ಸಮನ್ಸ್ ಬಂದ್ರೆ ನಾನೇನ್ ಮಾಡ್ಲಿ? ಅಂದ್ರೆ ಅವರು ಏನ್ ರಾಜೀನಾಮೆ ಕೇಳಕ್ಕೆ ಕರೆದಿರ್ಬೇಕು, ನನಗೇನು ಗೊತ್ತು? ನನಗೆ ಗೊತ್ತಿಲ್ಲ. ನಾವು ನೋಡಿ ಇವರೇ, ಮಾಸ್ಟರ್ ಸ್ಟ್ರೋಕು ಕೊಟ್ಟಿಲ್ಲ, ಹಾರ್ಟ್ ಸ್ಟ್ರೋಕು ಕೊಟ್ಟಿಲ್ಲ ನಾವು, ಆಯ್ತಾ? ನಾವು ಈಗ ಅವರೆಲ್ಲ ಆತ್ಮ ಸಾಕ್ಷಿಯಾಗಿ ಮತ ಹಾಕಿದ್ದಾರೆ ಅಂತ ಎಲ್ಲರೂ ಹೇಳಿದ್ದಾರೆ. ಯಾರ್ಯಾರ ಮೇಲೆ ಅನುಮಾನ ಆಯ್ತು ಅವರು ಕೂಡ ಬಂದು ನಿಮ್ಮ ಮುಂದೆ ಹೇಳಿದ್ದಾರೆ, ಇಲ್ಲ ನಾವು NDA ಅಭ್ಯರ್ಥಿಗೆ ಹಾಕಿದ್ದು ಅಂತ. ಮತ್ತೆ ಎಲ್ಲೋಯ್ತು? ನಮ್ಗೆ ಹೆಂಗ್ ಬಂತು? ಎಲ್ಲಾನು ವಿಡಿಯೋಗ್ರಾಫ್ ಆಗಿದೆ ಅಲ್ವಾ? ಎಲ್ಲಾನು ಲಿಖಿತ ಮೂಲಕನೇ ಹಾಕಿರೋದಲ್ಲ ಮತದಾನ. ಸೊ ಇದು ನಮಗೆಲ್ಲ ಪ್ರಶ್ನೆಗಳು ಕೇಳಬೇಕಾಗಿರೋದು, BJPನಲ್ಲಿ ಕೇಳಬೇಕಾಗಿತ್ತು. ಯಾಕೆ ಸ್ವಾಮಿ ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ 3 ಜನದ ನಾಯಕತ್ವದಲ್ಲಿ ನಿಮ್ಮ ಶಾಸಕರಿಗೆ ನಂಬಿಕೆ ಇಲ್ಲ? ಅವ್ರ ಒಳ ಜಗಳದಿಂದನೇ ಈ ತರ ಆಗಿದೆ ಅಂತಾರೆ ಸರ್. ನನ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಬೇಕು.